ರಂಗಪ್ಪ ಅವರೇ, ಏನ್ರಿ ಸರ ನೀವು ಮಿಸೈಲ್ ಬಾಂಬ್ ಸರ್ವೈವ್ ಆಗಿಲ್ ಬಂದಿರಿ, ಮಾತಾಡವಲ್ರಿ ಸರ್. ಯಾವ್ದು ಈಸಿ ಆಗ್ತದ್ರಿ? ಬಂದೂಕ್ ಚಲಾಯಿಸೋದು ಈಸಿನೋ ಮಾತಾಡೋದು ಈಸಿನೋ? ಸರ್ ನಮ್ದು ನೇಮ್ ಇರ್ತದೆ ಸರ್, ಅದು ಕಾಮ್ ಜಾದ ಬಾತ್ ಕಮ್ ಅಂತೇಳಿ ಅದೊಂದು ಇದು ಇರ್ತದೆ ಸಾಹೇಬ್ರು, ಅದಕ್ಕೆ ನಮ್ಮದು ಕಾಮಿ ಜಾಸ್ತಿ ಇರ್ತದೆ. ಬಟ್ ನಮ್ ಕಾಮ ಮಾತಾಡೋದ್ರಿ, ಮೇರಾ ಕಾಮ್ ಬಾತ್ ಕರ್ನ. ನಮ್ ಹಿಂದಿ ಸ್ವಲ್ಪ ಅಲ್ಲಾಡ್ತದ್ರಿ, ಬಟ್ ನಾ ಮಾತಾಡೋದೇ ನನ್ನ ಕೆಲಸ ಅದ್ರಿ. ನಾ ಏನ್ ಮಾಡ್ಬೇಕು ಅಂತ. ಜೀವನ ಹೆಂಗ್ ಬದಲಾಗ್ತದ್ರಿ ರಂಗಪ್ಪ ಸರ್? ಜೀವನದ ಬಗ್ಗೆ ನಿಮ್ಗಿದ್ದಂಥ ಒಂದು ಅಭಿಪ್ರಾಯ, ದೃಷ್ಟಿಕೋನ, ನಿಮಗೇನ್ ಅನ್ಸಿತ್ತು ಹಿಂಗಿರ್ತದಪ್ಪ ಜೀವನ ಅಂತ, ಮತ್ತು ಆಮೇಲೆ ಈ ಘಟನೆ ಆಯ್ತು, ಜೀವನವನ್ನ ನೀವು ನೋಡುವಂಥ ರೀತಿ ಹೆಂಗ್ ಬದಲಾಯ್ತು ಸರ್? ನಾವು ಫಸ್ಟ್ ಪೈಲ ನಾವು 7ನೇ ತಿಂಗಳಿದ್ದಾಗ ನಾ ಆರ್ಮಿ ಹೋಗ್ಬೇಕಂತೇಳಿ ನನಗೆ ಒಂದು ಅನಿಸ್ತು ಸಾಹೇಬ್ರೆ. ಆವಾಗ ನಾನು 8th ಮುಗಿಸಿ 10th ಆರ್ಮಿ ಸೇರ್ಬೇಕಂತ ಒಂದು ಛಲ ಬಂತು ನನಗೆ. ಒಂದು ಹಾಗೆ ನಮ್ಮ ಅಪ್ಪರು ಆರ್ಮಿ ಆ್ಯಂಡ್ ಮಿಲ್ಟ್ರಿ ಹೋಗ್ತಾನೆ ಅಂತೇಳಿ ನಮ್ಮ ಅಪ್ಪರು ನಮ್ಮ ಅವ್ರ ಅಣ್ಣವ್ರು. ಆದರೆ ನಮ್ಗೆ ನಾವು ತೀರ ಅಷ್ಟೊಂದು ಬಡತನ ಇದ್ರೊಳಗಿದ್ದೀವಿ. ಅವಾಗ ಮಿಲ್ಟ್ರಿ ಆ್ಯಂಡ್ ಅನ್ನಕತ್ತಾರೆ ನಮ್ಮ ಅಪ್ಪರು. ನಾವು ಏನು ಮಾಡ್ಬೇಕಪ್ಪ, ಮಿಲ್ಟ್ರಿ ನಮ್ಮದು SSLC ನಮಗಿದಿಲ್ಲ, ಮಿಲ್ಟ್ರಿ ಅನ್ನೋದ್ಲೆ ನಾವು ಒಂದು ದೇಶಕ್ಕಾಗಿ ಮೊನ್ನೆದಂದ್ರೆ ಇದು ಹಿಂದಿ ಇಂಗ್ಲೀಷ್ ಮಾತಾಡೋಕ್ಕೆ ಹಿಂದಿ ಮಾತಾಡೋಕ್ಕೆ ಬರ್ಬೇಕಾದ್ರೆ ಏನಪ್ಪ ಎಲ್ಲಿಗೆ ಹೋಗ್ಬೇಕಂತೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಕೆಲಸ ನಾವು ಇದನ್ನು ಆರ್ಮಿ ಹೋದ್ರೆ ಹಿಂದಿ ಬರ್ತದೆ ಅಂತೇಳಿ ನಾನೊಂದು ಇಷ್ಟ ಮಾಡ್ಕೊಂಡು ಕೆಲಸ ಆರ್ಮಿ ಸೇರಿ ಸರ್. ಏನ್ರಿ ಸರ್, ಹಿಂದಿ ಕಲೀಲಿಕ್ಕೆ ಆರ್ಮಿಗೆ ಹೋದ್ರು? ಹೌದು ಸರ್, ದೇಶಕ್ಕೆ ಅದೇ ಒಂದು ದೇಶಕ್ಕೆ ಒಂದು ಸೇವೆ ಮಾಡ್ಬೇಕಂತೇಳಿ ಅವಾಗ ದೇಶ ಸೇವೆ ಮಾಡೋಕೆ ಹೋದ್ರೆ ಅವಾಗ ಹಿಂದಿಕ್ಕೆ ಬರ್ತದೆ. ಇಲ್ಲಿಕ ನಮಗೆ ಇಲ್ಲೇ ಬಾಗಲಕೋಟೆಯಲ್ಲಿ ನಮ್ಮ ಊರಲ್ಲಿದ್ದರೆ ಹಿಂದಿ ಬರೋಂಗಿಲ್ಲ ಅಂತೇಳಿ ಅದನ್ನು ಇದಕ್ಕೊಂಡು ಕೆಲಸ ಆರ್ಮಿ ಸೇರಿನಿ ಸರ್ ನಾನು. ಸರ, ನೀವು ಮಾಡಿರೋ ದೇಶ ಸೇವೆಗೆ ಯಾವ ಭಾಷಾನೂ ಬೇಡ್ರಿ. ಹಾಂ ಸರ್, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದ್ರಿ, ಯಾವುದೂ ಭಾಷೆನೇ ಬೇಡ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ನೀವು ಎಂಥ ತ್ಯಾಗ ಮಾಡಿರಿ, ನಿಮ್ಮ ಉದ್ದೇಶ ಏನಿತ್ತು ಎಲ್ಲ ಕಾಣ್ತದ್ರಿ ನಿಮ್ಮ ಮೇಲೆ. ಮದುವೆ ಆದ್ರೂ ಇಲ್ಲೋ? ಅನ್ಬೇಡಿ ಸರ್. 25ಕ್ಕೆ ನೀವು ಇದೊಂದು ಘಟನೆ ಆಯ್ತು. ಹಾಂ ಸರ್. ಮತ್ತು ಆಮೇಲೆ ಟ್ರೈ ಯಾರು ಮಾಡಿದ್ರಿ? ಇಲ್ಲ ಸರ್, ಟ್ರೈ ಮಾಡಿ. ಬ್ಯಾಡ ಆಗಿತ್ತು ನಿಮಗೆ? ಇಲ್ಲ ಸರ್, ನಾವು ಈಗ ಪರ್ಸನಲ್ ಅಂದ್ರೆ ನನಗೆ ನಾವು ಹಿಂಗಾಗಿದ್ದರೆ ಮತ್ತೆಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ತ್ರಾಸ ಅಂತೇಳಿ ನಾನು ಬೇಡ ಅಂತೇಳಿ ನಾನು ಫೈನಲ್ ಮಾಡ್ಕೊಂಡು ನಾನು ಡಿಸಿಷನ್ ತೊಗೊಂಡು. ನಿಮಗೆ ಪ್ರಜ್ಞೆ ಬಂತಲ್ರಿ 45 ದಿನ ಕೋಮಾ ಆದ್ಮೇಲೆ, ಕೋಮಾದಿಂದ ಹೊರಗೆ ಬಂದ್ರಲ್ಲ? ಹಾಂ ಸರ್, 1 ವರ್ಷ 6 ತಿಂಗಳ ಮೇಲೆ ಬಂದು ಸರ್ ನಾನು ಕೋಮಾ. 6 ತಿಂಗಳು ಆದ್ಮೇಲೆ ನೀವು ಕೋಮಾದಿಂದ ಹೊರಗೆ ಬಂದ್ರಿ ಸರ್. ಹಾಂ ಸರ್. ನಿಮ್ಮನ್ನೇ ನೀವು ನೋಡಿದ್ರಲ್ಲ, ಹೌದು, ಕಾಯಿ ಹಿಂಗೆ ಆಗ್ಬಿಟ್ಟದ, ಕಾಲು ಹಿಂಗೆ ಆಗ್ಬಿಟ್ಟದ. ಅವಾಗ ನಮ್ಮ ಅವ್ರು ಬೈಂದು ಸರ್ ನೋಡೋಕೆ. 1 ವರ್ಷದ ನಂತರ ನಮ್ಮ ಅಪ್ಪ ನಮ್ಮ ಅವ್ರು ಬೈಂದ್ರಿ. ಅವಾಗಂದು ನಮ್ಮ ಅವ್ರು ನೋಡಿದ್ರು, ಏನಪ್ಪ ನಿನ್ನ ಕಾಲು ಹೋಗ್ಯಾವ ಕೈ ಹೋಗ್ಯಾವ ಅಂತ. ಇಲ್ಲಮ್ಮ ನನಗೆ ಗೊತ್ತಿಲ್ಲ, ಯಾರು ಇಲ್ಲ. ನಮ್ಮ ಅಮ್ಮರ ಅವಾಗ ಬಂದಾಗ ನೋಡಿದಾಗ, ಅದಾವಮ್ಮ ಏನೋ ನೀನು ಹೇಳಕ್ಕೆ ಹೋಗ್ಬೇಡ, ನಾನು 2 ಕೈಯಿಂದ ಕಾಲೊಂದು ಹಿಂಗೆ ಅವನ್ನ ಬೆಡ್ ಮ್ಯಾಗ ಹಾಕಿದಾಗ ತೆಗೆದು ನೋಡಕ್ಕೆ ಬಂದ್ರು. ಅದಾವಮ್ಮ ಅಂತೇಳಿ ನಮ್ಮ ಅಮ್ಮಗೆ ಸಿಟ್ಟು ಮಾಡಿದೆ. ಅವ್ರು ಇಲ್ಲಪ್ಪ ಅಂತೇಳಿ ಅವರು ಒಂದು ಸ್ವಲ್ಪ ಹಾಳಾಕತ್ತಿರು. ಅವರು ನನ್ನ ಚಂಡೀಗಢ ನೋಡ್ಕೊಂಡು ಮನೆಗೆ ಹೋದ ತಕ್ಷಣ ನಾ ಹಾಳಾಕೆ ಶುರು ಮಾಡಿದೆ. ನಮ್ಮ ಮಮ್ಮಿಯವ್ರಿಗೆ ಹಿಂಗೆ ಅನ್ನಲ್ಲ ನಮ್ಮವ್ರಿಗೆ ಅಂತೇಳಿ. ಅದೊಂದು ಭಾಳ ಒಂದು ಅದೇ ನಮ್ಮ ಭಾರತ ಮಾತೆ ಒಂದು ಹೆಮ್ಮೆ, ಅದು ಒಂದು ಹೆಮ್ಮೆ ಅನಿಸ್ತದೆ ಸರ್ ನನಗೆ. ನಿಮ್ಮಮ್ಮನ ಸೇವೆ ಮಾಡುವ ಟೈಮ್ ಆ ಅವಕಾಶನೇ ಕೈ ತಪ್ಪಲ್ರಿ ಸರ್? ಭಾರತ್ ಮಾತಾಗ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಮನೆಯಾಗಿದ್ದು ಮಾತನ್ನ ಬಿಟ್ಬಿಟ್ರಿ ಅಂತ ಯಾವಾಗಾರ ಕಾಡ್ತದ್ರಿ ನಿಮ್ಮ ಮನಸ್ಸಿಗೆ? ಏನಿಲ್ಲ ಸರ್, ಅದೊಂದು ಹೆಮ್ಮೆ. ಮಂದಿ 2ನೇ ಮತ್ತು ಫಸ್ಟ್ ಮಾತು ತಾಯಿ ಯಾಕರು ನಾವು ಹೆತ್ತ ತಾಯಿ, ಅವ್ರಿಗೆ ಭೂಮಿ ತಾಯಿ ನಮ್ಮ ಭಾರತ ಮಾತೆ 2ನೇ ತಾಯಿ ಅಂತೇಳಿ ಒಂದು ದೇಶಕ್ಕಾಗಿ ಒಂದು ಪ್ರಾಣ ಎಷ್ಟೋ ನನ್ನ ಸೈನಿಕರ ಪ್ರಾಣ 500 ಚಿಲ್ಲರೆ ಪ್ರಾಣ ಹೋಗೈತಿ, 1000 ಚಿಲ್ಲರೆ ಹಿಂಗಾಗೈತಿ. ಒಂದು ಹೆಮ್ಮೆ ಅನ್ನಿಸ್ತದೆ ಸಾಹೇಬ್ರು ನಮಗೆ ತಂದೇನಿಲ್ಲ. ಸರಿ, ಹೆಮ್ಮೆ ಜೊತೆ ಕ್ಯಾಪ್ಟನ್ ಆಗಪ್ಪ, ನಾವು ಸೇಫ್ ಫೀಲ್ ಮಾಡಬೇಕು ಅಂದರೆ ನಾವಿಲ್ಲಿ ಬೆಂಗಳೂರಲ್ಲಿ ಕೂತಿದ್ದೀವಿ. ಬಹುಶಃ ನಾವು ಸೌತಲ್ಲಿರೋರಿಗೆ ಬಹುಶಃ ಈ ವಾರು, ಈ ಅಟ್ಯಾಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಅನುಭವ. ನಾರ್ತಲ್ಲಿರೋರ್ಗೆ ಅಟ್ಲೀಸ್ಟ್, ಎಸ್ಪೆಷಲಿ ದೋಸ್ ಬಾರ್ಡರ್ ಸ್ಟೇಟ್ಸ್, ಅವ್ರಿಗೆ ಅನುಭವಾರು ಇರುತ್ತೆ. ಅವ್ರಿಗೆ ಗೊತ್ತಿದೆ ದ ಇಂಪಾರ್ಟೆನ್ಸ್ ಆಫ್ ಆರ್ಮಿ, ಅವರ ತ್ಯಾಗದ ಪರಿಣಾಮವಾಗಿ ನಾವೆಲ್ಲ ಉಸಿರಾಡ್ತಿದ್ದೀವಿ, ಆರಾಮಿದ್ದೀವಿ ಅಂತ. ಸದೃಢ ಆಗಬೇಕು ನಾವು ಭದ್ರತೆ ವಿಷಯದಲ್ಲಿ. ಅಂದರೆ ನಾವು ಎಷ್ಟು ದೂರ ಬಂದಿದ್ದೀವಿ, ಇನ್ನೂ ಎಷ್ಟು ದೂರ ಹೋಗೋದು ಬಾಕಿ ಇದೆ? ಇನ್ ಯೋರ್ ಅಸೆಸ್ಮೆಂಟ್, ಇನ್ ಆರ್ ಪ್ರಿಪೇರ್ಡ್ನೆಸ್ ನಾನು ಹೇಳ್ತಿರೋದು. ನಮ್ಮ ತಯಾರಿ, ನಮ್ಮ ಇವತ್ತಿನ ಸ್ಥಿತಿ, ನಮ್ಮ ಮನಸ್ಥಿತಿ, ಕ್ಷಮತೆ.
ಪ್ಲೀಸ್. ಓಕೆ, ಒಂದು ಎಕ್ಸಾಂಪಲ್ ಮೇಲೆ ಇಫ್ ಯು ಕ್ಯಾನ್ ಕಂಪೇರ್ ಮಾಡಿದರೆ ಇಟ್ ಈಸ್ ಈಸಿಯರ್ ಫಾರ್ ದ ವ್ಯೂವರ್ಸ್ ಟು ಅಂಡರ್ಸ್ಟ್ಯಾಂಡ್ ಅನ್ಕೊತೀನಿ. ಈ ಕಾರ್ಗಿಲ್ ಯುದ್ಧದ ಬಗ್ಗೆ ನಾವು ಮಾತಾಡಿದ್ವಿ. ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಗಿತ್ತು ಅಂತಂದರೆ, ನಾವು ಟಿಪಿಕಲಿ ಆರ್ಮಿದಲ್ಲಿ ಹೇಗೆ ಹೇಳ್ತೀವಿ ಅಂತಂದರೆ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಬೂಟ್ಸ್ ಅಂತಂದರೆ ಅಬ್ಸಲ್ಯೂಟ್ಲಿ ನಮ್ಮ ಸೈನಿಕರು ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಏರಿಯಾನ ಆಕ್ಯುಪೈ ಮಾಡಬೇಕಂದ್ರೆ ಅಲ್ಲಿದ್ದಂಥ ಶತ್ರುಗಳನ್ನ ಹೊಡೆದೋಡಿಸಿ ನಾವಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮ್ಮ ಬೂಟ್ಸ್ ಅಲ್ಲಿದ್ದರೆ ನಾವಲ್ಲಿದ್ದರೆ ಅದು ನಮ್ಮ ಟೆರಿಟರಿ, ಅದು ನಮ್ಮ ಏರಿಯಾ ಅಂತ ಆಗುತ್ತೆ. ಸೊ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಆ ಕಾರ್ಗಿಲ್ ಯುದ್ಧ ಸುಮಾರು ಒಂದು 50 ದಿನ ನಡೆದರೆ ಸುಮಾರು ಒಂದು 527 ಜನನ ನಾವು ಕಳ್ಕೊತೀವಿ. ಫಾಸ್ಟ್ ಫಾರ್ವರ್ಡ್ ಜಸ್ಟ್ ಅ ಇಯರ್ ಬ್ಯಾಕ್ ನೀವು ಆಪ್ ಸಿಂಧೂರ್ ಬಗ್ಗೆ ಮಾತಾಡೋದಾದರೆ ಇಟ್ ವಾಸ್ ನೋನ್ ಆಸ್ ಕಾಂಟ್ಯಾಕ್ಟ್ಲೆಸ್ ವಾರ್ಫೇರ್. ಅದರ ಆಪ್ ಸಿಂಧೂರಲ್ಲಿ ಎಲ್ಲೋ ಕುತ್ಕೊಂಡಿದ್ದ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಬಟನ್ ಪ್ರೆಸ್ ಮಾಡಿ, ಅಫ್ಕೋರ್ಸ್ ಬಟನ್ ಪ್ರೆಸ್ ಅಂದರೆ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೋ ಗ್ರಿಡ್ ರೆಫರೆನ್ಸಿಗೆ ಲಾಕ್ ಮಾಡಿರ್ತಾರೆ, ಮೊದಲೇ ಸ್ಟಡಿ ಮಾಡಿರ್ತಾರೆ, ಇದನ್ನು ಅಟ್ಯಾಕ್ ಮಾಡಬೇಕು, ಅದನ್ನು ಅಟ್ಯಾಕ್ ಮಾಡಬೇಕಂದ್ರೆ ಆ ಬಿಲ್ಡಿಂಗಲ್ಲಿ ಎಷ್ಟು ಜನ ಇದ್ದಾರೆ, ಆ ಬಿಲ್ಡಿಂಗಿಗೆ ಎಷ್ಟು ಹಾನಿ ಆಗಬೇಕು, ಅದರಲ್ಲಿ ಎಷ್ಟು ಎಕ್ಸ್ಪ್ಲೋಸಿವ್ ಇರಬೇಕು, ಅದಕ್ಕೆ ಯಾವ ಮಿಸೈಲ್ ಯೂಸ್ ಮಾಡಬೇಕು, ಲಾಟ್ ಆಫ್ ಕ್ಯಾಲ್ಕುಲೇಷನ್ ಇಂಟು ಇಟ್. ಯಾವುದೋ ಒಬ್ಬ ವ್ಯಕ್ತಿ ಒಂದು 100 ಮೈಲಿ ಬಾರ್ಡರ್ ಒಳಗಡೆ ಕುತ್ಕೊಂಡು ಒಂದು ಯಾವುದೋ ಬಟನ್ ಪ್ರೆಸ್ ಮಾಡಿ ಒಂದು 200-300 ಕಿಲೋಮೀಟರ್ ಒಳಗಡೆ ಹೋಗಿ ಯಾವುದೋ ಒಂದು ಬಿಲ್ಡಿಂಗ್ನ ಧ್ವಂಸ ಮಾಡಬೇಕಂದ್ರೆ ದ್ಯಾಟ್ ಈಸ್ ದ ಲೆಂತ್ ವಿ ಹ್ಯಾವ್ ಟ್ರಾವೆಲ್ಡ್. ಕಾರ್ಗಿಲ್ ಯುದ್ಧದಲ್ಲಿ ನಾವು 527 ಜನ ಕಳ್ಕೊಂಡ್ವಿ ಅಂತ ಹೇಳ್ತೀನಿಲ್ಲ, ಅದು ಕಾರ್ಗಿಲ್ ಯುದ್ಧ ಇವತ್ತಾದರೆ ಬಹುಶಃ ನಾವು ಒಬ್ಬರನ್ನೂ ಕಳ್ಕೊಳಕ್ಕಿಲ್ಲ. ದ್ಯಾಟ್ ಈಸ್ ದ ಡಿಸ್ಟೆನ್ಸ್ ವಿ ಹ್ಯಾವ್ ಕವರ್ಡ್. ಟೆಕ್ನಾಲಜಿಕಲಿ ಆಯಿತು, ನಮಗೆ ನಮ್ಮ ಟೈಮಲ್ಲಿ ಪಾರ್ಥಸಾರಥಿ ಸರ್ ವಿಲ್ ಅಗ್ರಿ, ನಮ್ಮ ಟೈಮಲ್ಲಿ ಇಂಪೋರ್ಟ್ ವಾಸ್ ಹ್ಯೂಜ್. ನಾವು ನಮ್ಮ ಹತ್ಯಾರಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಕನಸು ಮನಸ್ಸನ್ನು ನೋಡ್ಕೊಂಡಿಲ್ಲ. ಈ ದಿನ ನಾವು ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ಎಷ್ಟು DRDOದವ್ರು ಎಷ್ಟು ಮಿಸೈಲ್ ರೆಡಿ ಮಾಡಿದರೆ, ಇನ್ ಹೌಸ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಇನ್ ಹೌಸ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ವಿ ಹ್ಯಾವ್ ಸ್ಟಾರ್ಟೆಡ್ ಎಕ್ಸ್ಪೋರ್ಟಿಂಗ್ ಇಟ್ ಟು ಲಾಟ್ ಮೆನಿ ನೇಷನ್ಸ್. ಅದರ್ ಕಂಟ್ರಿ. ದಿಸ್ ಈಸ್ ದ ಅಚೀವ್ಮೆಂಟ್ ವಾಟ್ ಹಸ್ ಬಿನ್ ಡನ್.